ಇನ್ಸೂರೆನ್ಸ್ ಯಾರು ಫೋಟೋಗ್ರಾಫರ್ ಅಷ್ಟೇ ಮಾಡ್ಬೋದಾ ಬೇರೆಯವ್ರಿಗೂ ಮಾಡ್ಬೋದು? ಸರ್, ಇದು ಭಾರತೀಯ ಪ್ರಜೆ ಯಾರಾದರೂ ಇನ್ಸೂರೆನ್ಸ್ ಮಾಡಿಸ್ಬೋದು. ಅವರಿಗೆ 18 ವರ್ಷ ಮಿನಿಮಮ್ ಏಜ್ ಇರಬೇಕು ಸರ್. ಆಮೇಲೆ ಮ್ಯಾಕ್ಸಿಮಮ್ ಅವರಿಗೆ 65 ವರ್ಷದವರೆಗೂ ಮಾಡಿಸ್ಬೋದು ಸರ್. ಇದರಲ್ಲಿ ಇನ್ನು ಏನೇನು ಪ್ಲ್ಯಾನ್ಗಳಿದಾವೆ ಸರ್ ನಿಮ್ಮದ್ರಲ್ಲಿ? ಸರ್, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 15 ಲಕ್ಷದ ಒಂದು ಪ್ಲಾನ್ ಇದೆ, 10 ಲಕ್ಷದ ಒಂದಿದೆ, 5 ಲಕ್ಷದ ಒಂದಿದೆ ಸರ್. ಅವರ ಒಂದು ಆರ್ಥಿಕ ಸಾಮರ್ಥ್ಯ ಪ್ರಕಾರ ಅವ್ರಿಗೆ ಯಾವ್ದು ಬೇಕೋ ಆ ಪ್ಲಾನ್ನ ಅವ್ರು ಚೂಸ್ ಮಾಡ್ಕೋಬೋದು ಸರ್. ಸರ್, 15 ಲಕ್ಷಕ್ಕೆ 1 ವರ್ಷಕ್ಕೆ 750 ರೂಪಾಯಿ ಕಟ್ಟಬೇಕು, 10 ಲಕ್ಷಕ್ಕೆ 550 ರೂಪಾಯಿ ಕಟ್ಟಬೇಕು, 5 ಲಕ್ಷಕ್ಕೆ 399 ರೂಪಾಯಿ ಕಟ್ಟಬೇಕು ಸರ್. ಇದೆಲ್ಲ ಯಾವಾಗ ಅವ್ರಿಗೆ ಸೇರುತ್ತೆ ಸರ್? ಅವರು ಅಪಘಾತದಲ್ಲಿ ಮರಣ ಹೊಂದಿದ್ರೆ ಮಾತ್ರ ಬರುತ್ತೆ. ಇದು ಅಪಘಾತ ವಿಮೆ ಅಂತೇಳಿ ಇದಕ್ಕೆ ಎಕ್ಸ್ಪೆಷಲಿ ಇದಕ್ಕೆ ಹೆಸರಿರೋದು. ಒಬ್ಬ ವ್ಯಕ್ತಿ ಯಾರು ಹೋದ್ರೂ ಒಂದು ಪಾಲಿಸಿ ಮಾಡಿಸಿದ್ರೆ ಅವರು ಏನಾದರೂ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ, ಅಪಘಾತ ಅಂದರೆ ಬರೀ ಆಕ್ಸಿಡೆಂಟ್ ಆಗೋದಲ್ಲ, ಇವನ್ ಕರೆಂಟ್ ಶಾಕ್ ಹೊಡೆದ್ರೆ, ಹಾವು ಕಡಿದ್ರೆ, ನೀರಲ್ಲಿ ಬಿದ್ದು ಸತ್ರನು ಏನು ಸ್ವಾಭಾವಿಕ ನಾವು ಸಾವು ಅಂತ ಏನು ಹೇಳ್ತೀವಲ್ಲ, ಅದಲ್ಲದೆ ಅಪಘಾತ ವಿಮೆದಲ್ಲಿ ಯಾವುದಾದ್ರೂ ಆದ್ರೂ ಅದರಲ್ಲಿ ಇದು ಈ ಇನ್ಶೂರೆನ್ಸ್ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಅದು ಅಲ್ಲದೆ ಅವ್ರ ಅಪಘಾತದಲ್ಲಿ ಏನಾದರೂ ಒಂದು ಶಾಶ್ವತವಾಗಿ ಅಂಗವೈಕಲ್ಯ ಆದರೆ, ಅಂದರೆ ಒಂದು ಕೈ ಪೂರ್ತಿ ತೆಗೆದ್ರು, ಕಾಲು ಪೂರ್ತಿ ತೆಗೆದ್ರೆ ಅಂದ್ರೆ ಅವ್ರದ್ದು ಎಷ್ಟು ಸಮ್ ಅಶ್ಯೂರ್ಡ್ ಮಾಡಿಸಿರ್ತಾರೆ ಅಂದರೆ ಎಕ್ಸಾಂಪಲ್ 5 ಲಕ್ಷ ಮಾಡಿಸಿದ್ರೆ 5 ಲಕ್ಷ, 10 ಲಕ್ಷ ಅಂದರೆ 10 ಲಕ್ಷ, ಇಲ್ಲ 15 ಲಕ್ಷದ ಅವ್ರು ಮಾಡಿಸಿದ್ರೆ 15 ಲಕ್ಷ ಬರುತ್ತೆ. ಇನ್ ಕೇಸ್ ಅವ್ರು ಏನಾದರೂ ಆಕ್ಸಿಡೆಂಟ್ ಆಯಿತು, ಅವ್ರಿಗೆ ಜೀವಕ್ಕೆ ಏನು ಅಪಾಯ ಆಗಲಿಲ್ಲ, ಜಸ್ಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೂ, ಮೇಜರ್ ಇಂಜೂರ್ಡ್ ಆಗಲಿ ಮೈನರ್ ಇಂಜೂರ್ಡ್ ಆಗಲಿ, ಅದನ್ನು FIR ಮಾಡಿಸಿದ್ರೆ ಅವರಿಗೆ 1 ಲಕ್ಷದವರೆಗೂ ಸಮ್ ಅಶ್ಯೂರ್ಡ್ ಅವರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ನಾವು ವಾಪಸ್ ಕೊಡ್ತೀವಿ ಸರ್ ಅವರಿಗೆ. ಇದೆಲ್ಲ ನಿಮ್ಮ ಪೋಸ್ಟ್ ಆಫೀಸ್ನಲ್ಲಿ ಸಿಗುತ್ತೆ? ಪೋಸ್ಟ್ ಆಫೀಸಿಂದ ಮಾಡ್ತಕ್ಕಂಥ IPPB ಅಂತೇಳಿ ನಮ್ಮ ಪೋಸ್ಟ್ ಆಫೀಸ್ನಲ್ಲಿ ಅಂಗಸಂಸ್ಥೆ ಆಗಿರ್ತಕ್ಕಂಥ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕು ಹಲವಾರು ಇನ್ಶೂರೆನ್ಸ್ ಕಂಪನಿ ಜೊತೆಗಳಿಗೆ ಟೈಅಪ್ ಮಾಡಿಕೊಂಡು ಈ ಒಂದು ಸೌಲಭ್ಯನ ನಾವು ನಾಗರಿಕರಿಗೆ ಕೊಡ್ತಾ ಇದ್ದೀವಿ ಸರ್. ಇವಾಗ ಇದು ಏನು ಇನ್ಸೂರೆನ್ಸ್ ಕಟ್ತಾ ಇದೀವಲ್ಲ, ಅದು ಬರೀ ನಾರ್ಮಲ್ ಡೆತ್ತಿಗೂ ಬರುತ್ತಾ ಅಥವಾ? ಸರ್, ಇದು ಬಂದ್ಬಿಟ್ಟು ಆಕ್ಸಿಡೆಂಟಲ್ ಸ್ಕೀಮ್ ಅಂತೇಳಿ. ಇದು ಆಕ್ಸಿಡೆಂಟಲ್ ಆದ್ರೆ ಬರುತ್ತೆ. ಅಂದರೆ ಆಕ್ಸಿಡೆಂಟಲ್ ಅಂದರೆ ಓನ್ಲಿ ಬೈಕ್ ಆಕ್ಸಿಡೆಂಟು, ಕಾರ್ ಆಕ್ಸಿಡೆಂಟಲ್ ಅಲ್ಲ. ಈಗ ಏನಾದರೂ ಒಬ್ಬ ಮನುಷ್ಯನಿಗೆ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಹಾವು ಕಡಿದ್ರೆ, ನೀರಲ್ಲಿ ಮುಳುಗಿ ಸತ್ತರೆ, ಅಥವಾ ನಾವೇನು ಸ್ವಾಭಾವಿಕ ಸಾವು ಅಂತೇನು ಹೇಳ್ತೀವಿ, ಅದು ಬಿಟ್ಟು ಉಳಿದಿದ್ದು ಏನಾದ್ರೂ ಇದಕ್ಕೆ ಅಪ್ಲಿಕೇಬಲ್ ಬರುತ್ತೆ ಸರ್. ಇದು ನಾವು ಮನೆಯಲ್ಲೇ ಮಲಗಿ ಜ್ವರ ಬಂದು ಕಾಯಿಲೆ ಬಂದು ತುತ್ತಾರಕ್ಕೆ ಬರಲ್ಲ ಸರ್. ಆಕ್ಸಿಡೆಂಟಲ್ಲಿ ಅವರು ಅಪಘಾತದಲ್ಲಿ ಮರಣ ಹೊಂದಿದ್ರೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಇನ್ ಕೇಸ್ ಅವ್ರು ಆಕ್ಸಿಡೆಂಟಲ್ ಆಯ್ತು, ಅವರಿಗೆ ಜೀವಿಕೆ ಏನು ಅಪಾಯ ಆಗಲಿಲ್ಲ, ಭಾಗಶಃ ಒಂದು ಪಾರ್ಟ್ ತೆಗೆದ್ರು ಅಂದರೆ ಕೈ ತೆಗೆದ್ರು, ಕಾಲು ತೆಗೆದ್ರು ಅಂದರೆ ಅವ್ರು ಎಷ್ಟು ಲಕ್ಷ ಇನ್ಶೂರೆನ್ಸ್ ಮಾಡಿರ್ತಾರೆ ಅಷ್ಟು ಲಕ್ಷ ಬರುತ್ತೆ. ಅಥವಾ ಅವರು ಆಕ್ಸಿಡೆಂಟ್ ಆಯಿತು, ಅವ್ರಿಗೆ ಏನಾಗಲಿಲ್ಲ, ಜಸ್ಟ್ ಮೈನರ್ ಆಗಲಿ ಅಥವಾ ಮೇಜರ್ ಆಗಲಿ ಇಂಜೂರ್ಡ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ಒಂದು ದಿನಕ್ಕೆ 1,000 ರೂಪಾಯಿ ನಂಗೆ 10 ದಿನದವರೆಗೂ 10,000 ರೂಪಾಯಿ ಕೊಡ್ತಾರೆ. ಆಮೇಲೆ ಮೆಡಿಕಲ್ ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು ಅಪ್ ಟು 1 ಲಕ್ಷದವರೆಗೂ, ಅಂದರೆ ಅವರು 60,000 ರೂಪಾಯಿ ಆಗಿದ್ರೆ 60,000 ರೂಪಾಯಿ ಕೊಡ್ತಾರೆ, 20,000 ಆಗಿದ್ರೆ 20,000 ಕೊಡ್ತಾರೆ. 1 ಲಕ್ಷ ಮೇಲೆ ಏನಾದರೂ ಆದರೆ ಮ್ಯಾಕ್ಸಿಮಮ್ 1 ಲಕ್ಷ ಅವ್ರಿಗೆ ಕೊಡ್ತಾರೆ. ಉಳಿದಿದ್ದ ಅಮೌಂಟು ಅವರು ಯಾರು ಪಾಲಿಸಿ ಹೋಲ್ಡರ್ ಇರ್ತಾರೆ ಅವ್ರು ಮಾಡಿಸ್ಕೋಬೋದು. ಇನ್ ಕೇಸ್ ಅವ್ರಿಗೆ ಆಕ್ಸಿಡೆಂಟಲ್ ಆಗಿ ಅಪಘಾತ ಹೋಗಿ ಅವ್ರು ಮರಣ ಹೊಂದಿದ್ರೆ, ಅವ್ರದ್ದು ಏನಾದರೂ ಚಿಕ್ಕ ಮಕ್ಕಳಿದ್ರೆ ಅಂದರೆ 2 ಮಕ್ಕಳಿದ್ರೆ ಅವರಿಗೆ ಎಜುಕೇಷನ್ ಪರ್ಪಸ್ ಅಂತೇಳಿ 1 ಲಕ್ಷದವರೆಗೂ ಬೆನಿಫಿಟ್ ಬರುತ್ತೆ ಅವ್ರಿಗೆ.